ಸಾವಿರಾರು ವರ್ಷಗಳಿಂದ ದಾಳಿಗೆ ಒಳಗಾಗ್ತಾ ಇದ್ರು ನಮ್ಮ ದೇಶ ಈಗಲೂ ತನ್ನ ತನವನ್ನು ಉಳಿಸ್ಕೊಂಡಿರೋದೇ ವಿಶೇಷ. ಅದರಲ್ಲೂ ಗೋರಿ ಮೊಹಮ್ಮದ್ ಅನ್ನೋನು 18 ಸಲ ಈ ದೇಶನ ದಾಳಿ ಮಾಡಿದ್ದಾನೆ. ಎಕ್ಸ್ಕ್ಯೂಸ್ ಮೀ ಸರ್. ಎಸ್, 18 ಸಲ ಅಲ್ಲ ಸರ್, 17 ಸಲ ದಾಳಿ ಮಾಡಿದ್ದು ಗೋರಿ ಮೊಹಮ್ಮದ್ ಅಲ್ಲ, ಮೊಹಮ್ಮದ್ ಗಜ್ನಿ. ಸಾರಿ, ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟೆ. ಥ್ಯಾಂಕ್ಸ್ ಫಾರ್ ದ ಕರೆಕ್ಷನ್. ಎಕ್ಸ್ಕ್ಯೂಸ್ ಮೀ. ಹಲೋ ಹಲೋ ಹಲೋ, ಯಾರದು? ಒಂದು ನಿಮಿಷ. ಹಲೋ ಹಲೋ, ಹೂ ಇಸ್ ದಿಸ್? ಹಲೋ, ಯಾರೇ ಅದು? ಯಾರೋ ಗೊತ್ತಿಲ್ಲ, ಮಾತಾಡ್ತಾನೆ ಇಲ್ಲ. ಹುಷಾರು, ಹುಡುಗಿರ ಹತ್ರ ನಂಬರ್ ತಗೊಂಡು ಟಾರ್ಚರ್ ಕೊಡ್ತಾ ಇರ್ತಾರೆ. ವೆಚ್ಚನ ಮನೆ ಇರಲು ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆ ಅರಿತು ನಡೆವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಈ ಮಾತನ್ನ ನೀವೆಲ್ಲ ಕೇಳಿರ್ತೀರಿ. ಆದ್ರೆ ಒಳ್ಳೆ ಗಂಡ, ಒಳ್ಳೆ ಹೆಂಡತಿ, ಸುಂದರವಾದ ಮನೆ, ಕೈತುಂಬ ಸಂಬಳ ತರೋ ಕೆಲಸ, ಮುದ್ದಾದ ಮಗು, ಇಷ್ಟೆಲ್ಲ ಇದ್ದು ಕೆಲವೊಂದ್ಸಲ ಸಂಸಾರ ನರಕ ಆಗುತ್ತೆ. ಸಣ್ಣ ಸಣ್ಣ ಅನುಮಾನಗಳು, ತಪ್ಪು ತಿಳುವಳಿಕೆಗಳು ಒಂದು ಸಂಸಾರನ ಛಿದ್ರ ಮಾಡಿಬಿಡುತ್ತೆ. ಹೀಗೆ ಯಾರೂ ತಪ್ಪೇ ಮಾಡದೆ ಒಂದು ಸಂಸಾರ ಛಿದ್ರವಾದ ಕಥೆನ ನಾವಿವತ್ತು ನಿಮ್ಗೆ ಹೇಳ್ತೀವಿ. ಇಲ್ಲಿ ಕೂತ್ಕೊಳ್ಳೋಣ. ಬೇಡ ಪ್ರಿಯಾ, ಇಲ್ಲಿ ಕೊಡೋಣ. ಬಾ ಕೂತ್ಕೊಳ್ಳೋ. ಪ್ರಿಯಾ, ಇಲ್ಲಿವರೆಗೂ ನಮ್ಮಿಬ್ರು ಮಧ್ಯೆ ನಡೆದಿರೋ ಜಗಳನೆಲ್ಲ ಮರೆತು ಇನ್ನು ಮುಂದಾದರೂ ನಾವು ಸಂತೋಷದಿಂದ ಇರೋಣ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಐ ಆಮ್ ಸಾರಿ. ಇಟ್ಸ್ ಓಕೆ. ನಿನ್ನ ದೋಸೆ ಬಂತು. ಅಮ್ಮ, ನಂಗೊಂದು ಜಾಮೂನ್ ಬೇಕು. ವಿಶಾಲ್, ಏನ್ ಬೇಕು ಅದನ್ನ ಮೊದಲೇ ಹೇಳ್ಬೇಕಲ್ವಾ? ಪದೇ ಪದೇ ಹೇಳ್ತಾರ. ಒಂದು ಜಾಮೂನ್ ಕೊಡಿ. ಪ್ರಿಯಾ,
ಪ್ರಿಯಾ ಪ್ರಿಯಾ ಎಲ್ಲಿ ಕೂತ್ಲು? ಪ್ರಿಯಾ ಮನೇಲಿಲ್ಲ, ಅದಕ್ಕೆ ಕೇಳ್ಕೊಂಡು ಹೋಣ ಅಂತ ಬಂದೆ. ಪ್ರಿಯಾ ನಾನು ನೋಡಿಲ್ಲ. ವಿಶಾಲ್ನ ಕರ್ಕೊಂಬರಕ್ಕೆ ಸ್ಕೂಲ್ ಹತ್ರನೂ ಬಂದಿಲ್ಲ. ಮೊಬೈಲ್ ಟ್ರೈ ಮಾಡಿದೆ, ಸ್ವಿಚ್ ಆಫ್ ಬರ್ತಿತ್ತು. ಅದಕ್ಕೆ ವಿಶಾಲ್ ನಾನೇ ಕರ್ಕೊಂಬಂದೆ. ಹೌದಾ? ನನಗೂ ಒಂದು ಮಾತು ಹೇಳಿದೆ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲಿಗೆ ಹೋಗಿದ್ದಾಳೆ? ಬೆಳಗ್ಗೆನೂ ನಾವು ಅವಳ ಫೋನಲ್ಲಿ ಮಾತಾಡಿದ್ದೀನಿ. ವಿಶಾಲ್, ಮಮ್ಮಿ ಬೆಳಗ್ಗೆ ನೀನು ಸ್ಕೂಲಿಗೆ ಬಿಡಬೇಕಾದ್ರೆ ಏನಾದರೂ ಹೇಳಿದ್ಲಾ? ಇಲ್ಲ ಅಪ್ಪ. ಸರಿ, ಬಾ ಹೋಗೋಣ. ಬರ್ತೀವಿ. ಬಾಯ್. ಪ್ರಿಯಾ 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 ಡ್ಯಾಡಿ, ಮಮ್ಮಿ ಎಲ್ಲಿಗೆ ಹೋಗಿದ್ದಾರೆ? ನನಗೂ ಗೊತ್ತಿಲ್ಲ ಪುಟ್ಟ. ಅಜ್ಜಿ ತಾತನ ಮನೆಗೆ ಏನಾದ್ರು ಹೋಗಿರ್ಬೋದು, ನೋಡೋಣ. ಹಲೋ ಹಲೋ ಮಾವ, ನಾನು ರಾಜೀವ್ ಮಾತಾಡ್ತಾ ಇರೋದು. ರಾಜೀವ್, ಹೇಗಿದೆಯಪ್ಪ? ಪ್ರಿಯಾ ಹೇಗಿದ್ದಾಳೆ? ಮಾವ, ಪ್ರಿಯಾ ಅಲ್ಲಿಗೆ ಬಂದಿಲ್ವಾ? ಇಲ್ಲಪ್ಪ, ಯಾಕೆ? ಆ, ಏನಿಲ್ಲ ಮಾವ, ನಿಮ್ಮ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ಲು. ಅವಳ ಫೋನ್ ಬೇರೆ ಸ್ವಿಚ್ ಆಫ್ ಆಗಿತ್ತು, ಅದಕ್ಕೆ ನಿಮಗೆ ಫೋನ್ ಮಾಡಿದೆ. ಹೌದಾ? ನಮ್ಗೆ ಅವಳು ಬರೋ ವಿಷಯನೇ ಗೊತ್ತಿಲ್ವಲ್ಲ. ಯೋಚನೆ ಮಾಡಬೇಡಿ ಮಾವ, ಅವಳು ಫೋನ್ ಆನ್ ಆದ ತಕ್ಷಣ ಕಾಲ್ ಮಾಡಿ ಮಾತಾಡ್ತೀನಿ. ಹಾಂ, ಇರ್ತೀನಿ. ಏನಂತ್ರಿ? ಪ್ರಿಯಾ ಹೊರಗಡೆ ಹೋಗಿದ್ದಾಳಂತೆ. ಅವಳು ಇಲ್ಲಿಗೆ ಬಂದಿದ್ದಾಳ ಅಂತ ಕೇಳೋದಕ್ಕೆ ಅಳಿಯಂದ್ರು ಫೋನ್ ಮಾಡಿದ್ರು. ಎಲ್ಲಿಗೆ ಹೋಗಿದ್ದಾಳಂತೆ? ಗೊತ್ತಿಲ್ಲ, ಫೋನು ಸ್ವಿಚ್ ಆಫ್ ಆಗಿದೆಯಂತೆ. ಹೌದಾ? ಡ್ಯಾಡಿ, ಮಮ್ಮಿ ಎಲ್ಲಿ ಹೋಗಿದ್ದಾರೆ? ಏನೋ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾಳಪ್ಪ. ಯಾವಾಗ ಬರ್ತಾರೆ ಮಮ್ಮಿ? ಆದಷ್ಟು ಬೇಗ ಬಂದ್ಬಿಡ್ತಾಳೆ. ನೀನು ಊಟ ಮಾಡು. ಡ್ಯಾಡಿ, ಮಮ್ಮಿ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ರ? ಇಲ್ಲ ವಿಶಾಲ್, ಬಾ ಮಲ್ಕೋ. ಮಮ್ಮಿ ಎಲ್ಲೂ ಹೋಗಿಲ್ಲ, ಆದಷ್ಟು ಬೇಗ ಬರ್ತಾರೆ. ನೀ ಮಲ್ಕೋ. ಬೆಳಗ್ಗೆ ಸ್ಕೂಲಿಗೆ ಬೇಗ ಹೋಗ್ಬೇಕು. ಮಲ್ಕೋಪ್ಪ. ಬೆಳಗ್ಗೆ ಬರ್ತಾರಲ್ವಾ? ಬರ್ತಾರೆ ಪುಟ್ಟ, ಮಲ್ಕೋ. ನೀನು ಮಲ್ಕೋ, ಮಲ್ಕೋ.
ನನಗೆ ಒಳ್ಳೆ ಸಂಗಾತಿ ಸಿಕ್ಕಿದ್ದಾನೆ. ಅವನು ನನಗೆ ಬೇಕಾದ ಪ್ರೀತಿ ಕೊಟ್ಟಿದ್ದಾನೆ. ಅದಕ್ಕೆ ಅವನ ಜೊತೆ ಹೋಗ್ತಾ ಇದ್ದೀನಿ. ಇವತ್ತಿನಿಂದ ನನ್ನ ಜೀವನ ಅವನ ಜೊತೆ ಶುರುವಾಗುತ್ತೆ. ಆದರೆ ರಾಜೀವ್, ನಾನು ಹೋಗ್ತಾ ಇರೋದಕ್ಕೆ ನಿನ್ನ ಹತ್ರ ನಾನು ಕ್ಷಮೆ ಏನು ಕೇಳ್ತಾ ಇಲ್ಲ. ಯಾಕೆಂದ್ರೆ ನಾನು ತಗೊಂಡಿರೋ ನಿರ್ಧಾರ ಸರಿ ಇದೆ ಅಂತ ನನಗನ್ಸಿದೆ. ನನ್ನನ್ನು ಹುಡುಕೋ ಪ್ರಯತ್ನ ಮಾಡಬೇಡಿ. ಗುಡ್ ಬೈ. ಹಳೇದನ್ನೆಲ್ಲ ಮರೆತು ಸಂತೋಷವಾಗಿರೋಣ ಅಂತ ರಾಜೀವ್ ಹೇಳಿದ್ಮೇಲೂ ಪ್ರಿಯಾ ಮತ್ತೊಬ್ಬ ಹುಡುಗನ ಜೊತೆ ಮನೆ ಬಿಟ್ಟು ಹೋಗಿರ್ತಾಳೆ. ಈ ಕಡೆ ರಾಜೀವ್ ಮನೆಗೆ ಬಂದಾಗ ಪ್ರಿಯಾ ಬರೆದಂತ ಪತ್ರ ಸಿಗುತ್ತೆ. ಅದರಲ್ಲಿ ನನಗೆ ನಿನ್ ಜೊತೆ ಬದುಕೋದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ನನ್ನನ್ನು ಪ್ರೀತಿಸೋ ಹುಡುಗನ ಜೊತೆ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಬರೆದು ಪ್ರಿಯಾ ಸಹಿ ಹಾಕಿರ್ತಾಳೆ. ಆದ್ರೆ ಯಾರ ಜೊತೆ ಹೋದ್ಲು, ಎಲ್ಲಿಗೆ ಹೋದ್ಲು ಅನ್ನೋ ವಿವರಗಳು ಅದರಲ್ಲಿ ಇರೋದಿಲ್ಲ. ಮಿಸ್ಟರ್ ರಾಜೀವ್, ಈ ಲೆಟರ್ ಪ್ರಕಾರ ನಿಮ್ಮ ಪತ್ನಿ ನಿಮ್ಮ ಜೊತೆ ಬದುಕೋಕೆ ಇಷ್ಟ ಇಲ್ಲದೆ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ. ಇಲ್ಲ ಸರ್, ಅವಳು ನನ್ನನ್ನು ಬಿಟ್ಟು ಹೋಗೋವಂಥದ್ದು ಏನೂ ನಡೆದಿಲ್ಲ. ನಮಗೊಬ್ಬ ಮಗ ಇದ್ದಾನೆ. ಅಂಥದ್ರಲ್ಲಿ ಅವಳು ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈ ಲೆಟರ್ನಲ್ಲಿರೋ ಹ್ಯಾಂಡ್ ರೈಟಿಂಗ್, ಸಿಗ್ನೇಚರ್ ನಿಮ್ಮ ವೈಫ್ದೇನಾ? ಹಾಂ, ಅವಳದೇ ಸರ್. ಆದರೆ ಅವಳು ಈ ರೀತಿ ಮಾಡೋಳಲ್ಲ ಸರ್. ನಿಮ್ಮಿಬ್ಬರು ಮಧ್ಯೆ ಜಗಳ ಮತ್ತಿನ್ನೇನಾದರೂ ನಡೀತಾ ಇತ್ತಾ? ಸರ್, ಗಂಡ ಹೆಂಡತಿ ಅಂದಮೇಲೆ ಸಣ್ಣ ಪುಟ್ಟ ಜಗಳ ನಡೀತಾನೆ ಇರುತ್ತೆ. ಆದರೆ ಮನೆ ಬಿಟ್ಟು ಹೋಗೋ ರೇಂಜಿಗೆ ನಡೆದಿಲ್ಲ ಸರ್. ಆದರೂ ನಿಮ್ಮ ಜೊತೆ ಇರೋಕೆ ಇಷ್ಟ ಇಲ್ಲದೆ ಹೋಗಿದ್ದಾರೆ. ಓಕೆ ಮಿಸ್ಟರ್ ಬಾಬು, ಇವ್ರ ಹತ್ರ ಒಂದು ರಿಟರ್ನ್ ಕಂಪ್ಲೇಂಟ್ ತಗೊಳ್ಳಿ. ಮಿಸ್ಟರ್ ರಾಜೀವ್, ಡೋಂಟ್ ವರಿ, ನಿಮ್ಮ ವೈಫ್ನ ಹುಡುಕೋದಕ್ಕೆ ನಾವು ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನೇನು ಮಾಡಲಿ ಮಾವ? ಇನ್ನು ಎಷ್ಟು ದಿವಸ ಅಂತ ವಿಶಾಲ್ಗೆ ಸುಳ್ಳು ಹೇಳಿ ನಂಬಿಸ್ಲಿ? ಗಂಡ ಮಗನ್ ಬಿಟ್ಟು ನನ್ನ ಮಗಳು ಬೇರೆ ಯಾವನ ಜೊತೆನೋ ಓಡೋಗ್ತಾಳೆ ಅಂದರೆ ನಾನು ನಂಬಲ್ಲ. ರಾಜೀವ್ ನನ್ನ ಮಗಳು ಅಂಥವಳಲ್ಲ. ನಾನು ನಂಬಲ್ಲ ಮಾವ. ನಾನು ಅವಳು ಸಾಕಷ್ಟು ಸಲ ಜಗಳ ಆಡಿದ್ದೀವಿ. ಆದರೆ ಅವಳು ಯಾರ್ದೋ ಜೊತೆ ಓಡ್ ಹೋಗಿದ್ದಾಳೆ ಅಂದರೆ ನಂಬಕ್ಕೆ ಸಾಧ್ಯನೇ ಇಲ್ಲ. ನೋ ನೋ. ರಾಜೀವ್, ನೀನು ಆ ಲೆಟರ್ ಸರಿಯಾಗಿ ನೋಡಿದೀಯಾ? ಇಲ್ಲ ಅತ್ತೆ, ನನ್ನ ಪ್ರಿಯ ಯಾರ್ದೋ ಜೊತೆ ಓಡ್ ಹೋಗಿದ್ದಾಳೆ ಅನ್ನೋದನ್ನೇ ನಾನು ನಂಬಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ಅವನು ಯಾರು ಅಂತ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ? ನನ್ನ ಪ್ರಿಯ ಅಂಥವಳಲ್ಲ ಅತ್ತೆ, ಅಂಥವಳಲ್ಲ. ನನ್ನ ಪ್ರಿಯ ನನಗೆ ಮೋಸ ಮಾಡಲ್ಲ, ಮೋಸ ಮಾಡಲ್ಲ. ಅವರಿಬ್ರು ಚೆನ್ನಾಗೇ ಇರ್ತಿದ್ರು ಸರ್. ಗಂಡ ಹೆಂಡತಿ ಅಂದಮೇಲೆ ಚಿಕ್ಕ ಪುಟ್ಟ ಜಗಳ ಎಲ್ಲ ಮನೇಲೂ ಸರ್ವೇ ಸಾಮಾನ್ಯ. ಆದರೆ ಪ್ರಿಯಾ ಯಾರ ಜೊತೆಗೂ ಹೋಗೋಳಲ್ಲ. ಈ ಮಾತನ್ನು ನನಗೆ ನಂಬೋಕೆ ಆಗ್ತಿಲ್ಲ ಸರ್. ಮನೇಲಿ ಏನಾದರೂ ತುಂಬಾ ಜೋರ ಜಗಳ ಅಥವಾ ಕಿರ್ಚಾಡಿದ್ದು ನಿಮಗೆ ಕಿವಿಗೆ ಬಿದ್ದಿದ್ಯಾ? ಅವ್ರು ಇದ್ರ ಬಗ್ಗೆ ನಿಮ್ಮ ಹತ್ರ ಏನಾದರೂ ಡಿಸ್ಕಸ್ ಮಾಡಿದ್ರಾ? ಗಂಡ ಹೆಂಡತಿ ಅಂದಮೇಲೆ ಚಿಕ್ಕ ಪುಟ್ಟ ಜಗಳ ಆಗ್ತಾನೆ ಇತ್ತು, ಆಮೇಲೆ ಚೆನ್ನಾಗಿರ್ತಿದ್ರು. ಅದು ಈ ಲೆವೆಲ್ವರೆಗೂ ಹೋಗುತ್ತೆ ಅನ್ನೋದಾದ್ರೆ ನನ್ಗೇನು ಅರ್ಥನೇ ಆಗ್ತಿಲ್ಲ ಸರ್. ಸರ್, ಪ್ರಿಯಾ ಮಿಸ್ ಆಗಿದ್ದ ಬೆಳಗ್ಗೆನೆ ಆಕೆ ನಂಬರ್ಗೆ ಅವ್ರ ಹಸ್ಬೆಂಡ್ ರಾಜೀವಿಂದ ಕಾಲ್ ಬಂದಿತ್ತು. ಹೌದು ಸರ್, ನಾನು ಅವಳಿಗೆ ಫೋನ್ ಮಾಡಿದ್ದೆ. ನಮ್ಮ ಮಗ ವಿಶಾಲ್ 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಅವನು ಡ್ರಾಯಿಂಗ್ ಕ್ಲಾಸಿಗೆ ಹೋಗ್ತಾನೆ. ನನಗೆ ಎಕ್ಸ್ಟ್ರಾ ಕ್ಲಾಸ್ ಇದ್ದಿದ್ದರಿಂದ ಪ್ರಿಯಾಂಗ್ ನಾನೇ ಫೋನ್ ಮಾಡಿ ಹೇಳಿದೆ, ವಿಶಾಲ್ನ ಡ್ರಾಯಿಂಗ್ ಕ್ಲಾಸಿಗೆ ನೀನೇ ಕರ್ಕೊಂಡು ಹೋಗು ಅಂತ. ಅದೇ ಲಾಸ್ಟ್ ಸರ್ ನಾನು ಅವಳ ಹತ್ರ ಮಾತಾಡಿದ್ದು. ಆಮೇಲೆ ಆ ಫೋನ್ ಲೊಕೇಶನ್ ಎಲ್ಲಿ ಅಂತ ತೋರಿಸ್ತಾ ಇದೆ? ಸರ್, ಕೆಂಗೇರಿ ಹತ್ರ ತೋರಿಸ್ತಾ ಇದೆ ಸರ್. ಆಗ ಟೈಮು 12:20 ಆಗಿತ್ತು. ಆಮೇಲೆ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಸರ್. ಸರ್, ಆ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಕೂಡ ವಿಚಾರಿಸಿದೆ. ಪ್ರಿಯಾ ಅವ್ರು ಯಾರ ಜೊತೆ ಹೋದ್ರು ಅಂತ ಅವನ ಗಮನ ಕೂಡ ಬಂದಿಲ್ವಂತೆ. ಇಲ್ಲ ಸರ್, ನಾನು ನೋಡ್ಲಿಲ್ಲ ಅವ್ರನ್ನ. ಅವ್ರು ನೋಡ್ಕೊಂಡಿಲ್ಲ, ಯಾರು ಬರ್ತಾ ಇರ್ಲಿಲ್ಲ ಸರ್. ಜನವರಿ 6ನೇ ತಾರೀಕು ಸುಮಾರು ಒಂದು 11ರಿಂದ 12 ಗಂಟೆಗೆ ಅವರು ಹೊರಗೋಗಿದ್ರ ಅಂತ ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ ಸರ್. ನಾ ಬಾತ್ರೂಮ್ ಹೋಗಿರೋ ಟೈಮ್ನಲ್ಲಿ ಬಂದಿರ್ಬೋದು ಸರ್ ಅವರು. ಸರ್, ನಾನು ಇದ್ರೆ ಹೋಗೋ ಬರೋರು ಎಲ್ಲ ಎಂಟ್ರಿ ಮಾಡ್ತೀನಿ ಸರ್.
ಗಂಡ ಹೆಂಡತಿ ಸಂಬಂಧ ನಿಜವಾಗ್ಲೂ ಹೇಗಿತ್ತು ಅಂತ ಗೊತ್ತಾಗಿದ್ದಿದ್ರೆ ಇನ್ವೆಸ್ಟಿಗೇಷನ್ಗೆ ತುಂಬ ಈಸಿ ಆಗಿರೋದು. ಸರ್, ನಾನು ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಶನ್ ಪ್ರಕಾರ ಅವ್ರ ಮದುವೆ ಆಗಿ 11 ವರ್ಷ ಆಗಿದೆ. ಆಗ ಪ್ರಿಯಾ ಅವ್ರಿಗೆ 22 ವರ್ಷ, ರಾಜೀವ್ ಅವ್ರಿಗೆ 31 ವರ್ಷ. ಈಗ ಅವ್ರಿಗೆ 9 ವರ್ಷದ ಒಂದು ಮಗು ಕೂಡ ಇದೆ. ಒಳ್ಳೆ ಗಂಡ, ಒಬ್ಬನೇ ಮಗ, ಗಂಡನಿಗೆ ಒಳ್ಳೆ ಕೆಲಸ, 11 ವರ್ಷ ಸಂಸಾರ ಮಾಡಿದ ಮೇಲೂ ಇನ್ನೊಬ್ಬನ ಜೊತೆ ಓಡ್ ಹೋಗ್ತಾರೆ ಅಂದರೆ ನನಗನ್ಸುತ್ತೆ ಸತ್ಯ ಬೇರೆನೇ ಇದೆ. ಪ್ರೊಫೆಸರ್ ರಾಜೀವ್ ಅವ್ರು ಹೇಳೋದ್ರಲ್ಲಿ ಎಷ್ಟು ಸತ್ಯ ಇದೆ, ಎಷ್ಟು ಸುಳ್ಳಿದೆ ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಎಸ್ ಸರ್. ವಿಶಾಲ್, ತಿಂಡಿ ತಿನ್ನಪ್ಪ. ಬೇಡ ಡ್ಯಾಡಿ, ಮಮ್ಮಿ ಇವತ್ತು ಬರಲೇ ಇಲ್ಲ. ಇವತ್ತು ಖಂಡಿತ ಬರ್ತಾಳೆ. ಇವತ್ತು ಅವಳ ಕೆಲಸ ಮುಗಿಯುತ್ತೆ, ಬಂದೇ ಬರ್ತಾಳೆ. ಒಂದು ಫೋನ್ ಆದ್ರೂ ಮಾಡ್ಬೋದಾಗಿತ್ತಲ್ವಾ? ಅದು ಏನೋ ಪ್ರಾಬ್ಲಮ್ ಇದೆಯಪ್ಪ, ಅದಕ್ಕೆ ಫೋನ್ ನಾಟ್ ರೀಚಬಲ್. ಇವತ್ತು ಮಮ್ಮಿ ಬರ್ತಾಳೆ, ನೀ ತಿಂಡಿ ತಿನ್ನು. ಪ್ರಿಯಾ ಮಿಸ್ ಆಗಿದ್ರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ರಾಜೀವ್ ತನ್ನ ಹೆಂಡತಿ ಹಾಗೆ ಮತ್ತೊಬ್ಬರ ಜೊತೆ ಹೋಗೋ ಅಂತವಳಲ್ಲ ಅಂತಾನೆ ವಾದಿಸ್ತಾನೆ. ಜೊತೆಗೆ ತನ್ನ ಮಗ ವಿಶಾಲ್ನ ಸಮಾಧಾನ ಪಡಿಸೋದೇ ಅವನಿಗೆ ಸವಾಲಾಗಿರುತ್ತೆ. ರಾಜೀವ್ ಮೇಲೆ ಎಲ್ಲರ ಅನುಕಂಪ ಇರುತ್ತೆ. ಆದ್ರೆ ಕಂಪ್ಲೇಂಟ್ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ ಪೊಲೀಸ್ನವ್ರಿಗೆ ಒಂದಷ್ಟು ಒಳ ಸತ್ಯಗಳು ಗೊತ್ತಾಗ್ತಾ ಹೋಗುತ್ತೆ. ಅದೇ ಸಮಯಕ್ಕೆ ಒಂದು ಆಘಾತಕಾರಿ ಘಟನೆಯೊಂದು ನಡೆಯುತ್ತೆ. ಬಂದ್ರೆ ಇಲ್ಲಿ ಏನೋ ವಾಸನೆ ಬರ್ತಾ ಇದೆ, ನೋಡೋಣ ಏನು ಅಂತ. ಹಲೋ, ವಾಟ್? ಕೊಲೆ ನಡೆದು ಎಷ್ಟು ದಿನ ಆಗಿದೆ? ಕೊಲೆ ನಡೆದು 5 ದಿವಸ ಆಗಿದೆ. ಬಾಡಿ ಡಿಕಂಪೋಸ್ ಆಗಿರ್ತದೆ, ಮುಖ ಗೊತ್ತಿಟ್ಟು ಭಾಳ ಕಷ್ಟ. ಪಾಪ ಮನ್ಸು ನೋಡಿದ್ರೆ ಅಯ್ಯೋ ಅಂತ. ಇಂಥ ಒಳ್ಳೆ ಗಂಡ ಮುದ್ದಾದ ಮಗಳನ್ನ ಬಿಟ್ಟು ಯಾವನ್ನೋ ಹಿಂದೆ ಓಡೋಗಿದ್ದಾಳಲ್ಲ, ಇವಳು ಉದ್ಧಾರ ಆಗ್ತಾಳ? ಖಂಡಿತ ಉದ್ಧಾರ ಆಗಲ್ಲ. ಇದಕ್ಕೆ ದೇವರು ಸರಿಯಾದ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಎಲ್ಲ ಹೆಣ್ಮಕ್ಳಿಗೆ ತನಗೆ ಒಳ್ಳೆ ಗಂಡ ಮುದ್ದಾದ ಮಕ್ಕಳು ಸಿಗ್ಬೇಕಂತ ಬಯಸ್ತಾರೆ. ಎಲ್ಲರಿಗೂ ಅದೃಷ್ಟ ಸಿಗಲ್ಲ. ಗಂಡನ್ ಬಿಟ್ಟು ಬೇರೆ ಯಾರು ಹಿಂದೆ ಹೋದ್ರೆ ಹೀಗೆ ಆಗೋದು. ಗಂಡನ ಜೊತೆ ನಿಯತ್ತಾಗಿದ್ದಿದ್ರೆ ಇವತ್ತು ಅವಳು ಬೀದಿ ಹೆಣ ಆಗ್ತಿರ್ಲಿಲ್ಲ. ದೇವರು ಅವಳಿಗೆ ಒಳ್ಳೆ ಶಿಕ್ಷೆನೇ ಕೊಟ್ಟಿದ್ದಾರೆ.
ನೋ ಸರ್, ಇದು ನನ್ನ ಹೆಂಡತಿ ಅಲ್ಲ, ಬೇರೆ ಯಾರೋ. ನನ್ನ ಹೆಂಡತಿ ಸತ್ತಿಲ್ಲ. ಮಿಸ್ಟರ್ ರಾಜೀವ್, ಫೋಟೋದಲ್ಲಿರೋ ಬಟ್ಟೆಗೂ ನಿಮ್ಮ ಹೆಂಡತಿ ಮಿಸ್ ಆದ ದಿನ ಹಾಕೊಂಡಿದ್ದ ಬಟ್ಟೆಗೂ ಮ್ಯಾಚ್ ಆಗ್ತಾ ಇದೆ. ಯಾಕೆ ಹೀಗೆ ಮಾಡ್ಕೊಂಡೆ? ಯಾರು ನಿನಗೆ ಹೀಗೆ ಮಾಡಿದ್ರು? ತನ್ನ ಗೆಳೆಯನ ಜೊತೆ ಹೋದ ಪ್ರಿಯಾ ಊರಾಚೆ ನಿರ್ಜನವಾದ ಪ್ರದೇಶದಲ್ಲಿ ಕೊಲೆಯಾದ ಸ್ಥಿತಿಯಲ್ಲಿ ಸಿಗ್ತಾಳೆ. ಅಷ್ಟರಲ್ಲಾಗಲೇ ಆಕೆ ಕಾಣೆಯಾಗಿ 5 ದಿನಗಳು ಕಳೆದು ಹೋಗಿರುತ್ತೆ. ತನ್ನ ಹೆಂಡತಿಯ ಸಾವನ್ನ ಅರಗಿಸ್ಕೊಳ್ಳೋಕ್ಕಾಗದೆ ರಾಜೀವ್ ಕಂಗಾಲಾಗಿ ಹೋಗ್ತಾನೆ. ವಿಷಯ ಟರ್ನ್ ತಗೊಳ್ಳೋದೇ ಇಲ್ಲಿಂದ. ನನ್ನ ಗೆಸ್ಸು ನಿಜ ಆಯಿತು. ಇದು ಬರೀ ಮಿಸ್ಸಿಂಗ್ ಕೇಸ್ ಅಲ್ಲ, ಇದರ ಹಿಂದೆ ಬೇರೆನೇ ಸತ್ಯ ಇದೆ ಅಂತ ನಾನು ನಿಮಗೆ ಹೇಳಿದ್ದೆ. ಯು ಆರ್ ರೈಟ್ ಸರ್. ಆದರೆ ಈ ಮರ್ಡರ್, ಅದನ್ನೇ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕು. ಈ ಮರ್ಡರ್ನ ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅನ್ನೋದನ್ನ ನಾವು ಕಂಡುಹಿಡಿಬೇಕು. ನೋಡಿ, ಇಮಿಡಿಯೇಟ್ ಆಗಿ ಪ್ರಿಯಾ ಅವರ ಮೊಬೈಲಿಗೆ ಬಂದ ಕಾಲ್ ಲಿಸ್ಟ್ನ ನನಗೆ ಕಲೆಕ್ಟ್ ಮಾಡ್ಕೊಳ್ಳಿ. ರೈಟ್ ಸರ್. ಹಲೋ ಹಲೋ, ಯಾರದು? ಇದರಲ್ಲಿ ಪ್ರಿಯಾ ಅವರು ಕೆಲವು ಹುಡುಗಿಯರಿಗೆ ಕಾಲ್ ಮಾಡಿದ್ದಾರೆ. ಅವರೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್. ಪ್ರಿಯಾ ಅವರು ಅವ್ರಿಗೆಲ್ಲ ತುಂಬ ಸತಿ ಕಾಲ್ ಮಾಡಿದ್ದಾರೆ. ಯಾವ ಕಾಲೇಜ್ ಸ್ಟೂಡೆಂಟ್ಸು? ನನಗೆ ಪ್ರೊಫೆಸರ್ ರಾಜೀವ್ ಅವ್ರು ಗೊತ್ತಮ್ಮ? ಗೊತ್ತು ಸರ್, ಅವ್ರು ನಮ್ಮ ಕಾಲೇಜಲ್ಲೇ ಪ್ರೊಫೆಸರ್ ಆಗಿದ್ರು, ಇವಾಗ ಬೇರೆ ಕಾಲೇಜಲ್ಲಿ ವರ್ಕ್ ಮಾಡ್ತಿದಾರಂತೆ. ಪ್ರಿಯಾ ಅವರು ರಾಜೀವ್ ಅವರ ಹೆಂಡತಿ. ಅವ್ರ್ಯಾಕೆ ನಿಮಗೆ ಕಾಲ್ ಮಾಡ್ತಾರೆ? ಅವ್ರು ಯಾಕೆ ಕಾಲ್ ಮಾಡ್ತಾ ಇದ್ರು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಸರ್. ಕಾಲ್ ಬರ್ತಾ ಇತ್ತು, ಬಟ್ ಮಾತಾಡ್ತಾ ಇರಲಿಲ್ಲ. ಅವ್ರ ಬಗ್ಗೆ ನೀವು ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಲಿಲ್ವಾ? ಇಲ್ಲ ಸರ್, ನಾನು ಸ್ಟೂಡೆಂಟ್ ಅಲ್ವಾ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ನನ್ನ ಸ್ಟಡೀಸೇ ಹಾಳಾಗುತ್ತೆ. ಓಕೆ. ಸ್ನೇಹ, ಪೂಜಾ, ಹಾಂ ಸರ್, ಅವ್ರು ನನಗೆ ಗೊತ್ತು. ಅವ್ರು ನನ್ನ ಓಲ್ಡ್ ಕಾಲೇಜ್ ಸ್ಟೂಡೆಂಟ್ಸ್. ನಿಮ್ಮ ಹೆಂಡತಿ ಅವರಿಗೆಲ್ಲ ಯಾಕ್ರಿ ಕಾಲ್ ಮಾಡ್ತಾ ಇದ್ರು? ಸರ್, ಏನು ಮಾತಾಡ್ತಾ ಇದ್ದೀರಾ ನೀವು? ನನ್ನ ಹೆಂಡತಿ ಅವ್ರಿಗೆ ಯಾಕೆ ಕಾಲ್ ಮಾಡ್ತಾಳೆ? ಅವ್ರು ನನ್ನ ಸ್ಟೂಡೆಂಟ್ಸ್ ಅಷ್ಟೇ. ಇನ್ಫ್ಯಾಕ್ಟ್ ನನ್ನ ಹೆಂಡತಿಗೂ ಅವ್ರಿಗೂ ಪರಿಚಯನೇ ಇಲ್ಲ, ಯಾವ ಸಂಬಂಧನೂ ಇಲ್ಲ. ಸರ್, ಈ ಲೆಟರ್ ಹ್ಯಾಂಡ್ ರೈಟಿಂಗು ವಿತ್ ಸಿಗ್ನೇಚರು, ಈ ಲೆಡ್ಜರ್ ಸಿಗ್ನೇಚರು 100% ಮ್ಯಾಚ್ ಆಗ್ತಾ ಇದೆ. ಇದು ಪ್ರಿಯಾ ಅವ್ರದ್ದು. ಸೊ ಇದರಿಂದ ಗಂಡ ಹೆಂಡತಿ ಸಂಬಂಧ ಅಷ್ಟು ಚೆನ್ನಾಗಿರಲಿಲ್ಲ ಅನ್ನೋದು ಕನ್ಫರ್ಮ್ ಆಯಿತು. ಇದಕ್ಕೆ ನಾನು ಏನು ಹೇಳಲಿ ಸರ್? ಅವಾಗ ಜಗಳ ಆಗ್ತಾ ಇದ್ದಿದ್ದು ನಿಜ, ಆದರೆ ಹೀಗೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಇಲ್ಲಿ ಏನು ನಡೀತಿದೆ ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ. ಆದರೆ ನಮಗೆಲ್ಲ ಗೊತ್ತಾಗ್ತಾ ಇದೆ. ಯಾರು ನಿಮ್ಮ ಹೆಂಡತಿನ ಕರ್ಕೊಂಡು ಹೋದ್ನೋ ಅವನೇ ಕೊಲೆ ಮಾಡಿದ. ಅವನು ಯಾರು ಅನ್ನೋದನ್ನ ನಾವು ಕಂಡು ಹಿಡಿದೇ ಹಿಡಿತೀವಿ. ಮಿಸ್ಟರ್ ರಾಜೀವ್, ಹೇಳಿ, ಅವನು ಯಾರು? ನನಗೆ ಗೊತ್ತಿಲ್ಲ ಸರ್. ನನ್ನ ಹೆಂಡತಿ ಬಗ್ಗೆ ನನಗೀಗಲೂ ನಂಬಿಕೆ ಇದೆ. ನಿಮ್ಮ ನಂಬಿಕೆನೇ ಬೇರೆ, ಸತ್ಯನೇ ಬೇರೆ ಮಿಸ್ಟರ್ ರಾಜೀವ್. ನಿಮಗೆ ಸಿಕ್ಕಿರೋ ಲೆಟ್ರ್ ಪ್ರಕಾರ ಆಕೆಗೆ ಅಫೇರ್ ಇತ್ತು, ಆದರೆ ನಮಗೆ ಮೊಬೈಲ್ ಕಾಲ್ಸ್ ರೆಕಾರ್ಡ್ಸ್ ಪ್ರಕಾರ ಆಕೆಗೆ ಯಾವುದೇ ಅಫೇರ್ ಇರಲಿಲ್ಲ. ಇಟ್ಸ್ ವೆರಿ ಕ್ಲಿಯರ್. ಆ ಲೆಟರ್ನಲ್ಲಿ ಯಾರ ಜೊತೆ ಹೋಗ್ತೀನಿ, ಎಲ್ಲಿಗೆ ಹೋಗ್ತೀನಿ ಅನ್ನೋದನ್ನ ಮೆನ್ಷನ್ ಮಾಡಿಲ್ಲ. ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದರೆ ಆಕೆ ಮನೆ ಬಿಟ್ಟು ಹೋದ ದಿನನೇ ಮರ್ಡರ್ ಆಗಿದ್ದಾರೆ. ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಮಿಸ್ಟರ್ ರಾಜೀವ್? ಇಲ್ಲ ಸರ್, ನನ್ನ ಹೆಂಡತಿಗೆ ಯಾರ ಜೊತೆನೂ ಅಫೇರ್ ಇರಲಿಲ್ಲ, ಖಂಡಿತ ಇರಲಿಲ್ಲ ಸರ್. ಪ್ರೊಫೆಸರ್ ರಾಜೀವ್ ಅವರ ಕಾಲ್ ಡೀಟೇಲ್ಸ್ನಲ್ಲಿ ಏನಾದರೂ ಕ್ಲೂ ಸಿಗ್ತಾ ಇದೆಯಾ?
ಸರ್, ಪ್ರಿಯಾ ಅವ್ರ ಮರ್ಡರ್ ಆಗಿದ್ದ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ರಾಜೀವ್ ಅವರ ಮೊಬೈಲ್ ನೆಟ್ವರ್ಕು ಅವ್ರ ಕಾಲೇಜ್ನಲ್ಲೇ ಇದ್ದಾರೆ ಅಂತ ತೋರಿಸ್ತಾ ಇದೆ ಸರ್. ಸರ್, ರಾಜೀವ್ ಅವರು ಈ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಯಾಕಾಗಿರಬಾರ್ದು? ಪ್ರೊಫೆಸರ್ ರಾಜೀವ್ ಅವರೇ ಅವ್ರ ಹೆಂಡತಿನ ಯಾಕೆ ಕಿಡ್ನಾಪ್ ಮಾಡಿರಬಾರ್ದು? ಸರ್, ಆದರೆ ಆ ಲೆಟರ್ ಈಗ ಅದೇ ನಮ್ಮೆದುರಿಗಿರೋ ಚಾಲೆಂಜ್. ಅದೊಂದು ಕ್ಲಿಯರ್ ಆಗ್ಬಿಟ್ರೆ ಕೊಲೆಗಾರ ನಮಗೆ ಸಿಕ್ತ ಹಾಗೇನೆ. ಪ್ರಿಯಾಳ ಕಾಲೇಜ್ ತೆಗೆಸಿ ನೋಡಿದ ಪೊಲೀಸ್ನವ್ರಿಗೆ ಪ್ರಿಯಾ ರಾಜೀವ್ ಜೊತೆ ಕಾಂಟ್ಯಾಕ್ಟ್ ನಲ್ಲಿದ್ದ ಒಂದಷ್ಟು ವಿದ್ಯಾರ್ಥಿನಿಯರಿಗೆ ಪದೇ ಪದೇ ಕಾಲ್ ಮಾಡ್ತಿದ್ಲು ಅನ್ನೋದು ಗೊತ್ತಾಗುತ್ತೆ. ಅವರನ್ನೆಲ್ಲ ಕರೆಸಿ ವಿಚಾರಣೆ ಮಾಡಿದಾಗ ಅವರೆಲ್ಲ ರಾಜೀವ್ ಬಗ್ಗೆ ತುಂಬಾ ಒಳ್ಳೆಯ ಮಾತುಗಳನ್ನಾಡ್ತಾರೆ ಮತ್ತು ತಮಗೂ ಪ್ರಿಯಾಗೂ ಯಾವುದೇ ಪರಿಚಯ ಇಲ್ಲ ಅಂತ ಹೇಳ್ತಾರೆ. ಗೊಂದಲಕ್ಕೆ ಬಿದ್ದ ಪೊಲೀಸ್ನವರು ರಾಜೀವ್ನ ಕಾಲೇಜ್ ತೆಗೆಸಿ ನೋಡ್ತಾರೆ. ಆಗ ಅವ್ರಿಗೆ ಮತ್ತೊಂದು ಅತಿ ಮುಖ್ಯವಾದ ಸಾಕ್ಷಿ ಸಿಗುತ್ತೆ. ಪ್ರಿಯಾ ಮನೆ ಬಿಟ್ಟು ಹೋಗಿದ್ದು ಯಾರ ಜೊತೆ, ಹೋಗಿದ್ದು ಎಲ್ಲಿಗೆ, ಅವಳನ್ನ ಕೊಂದಿದ್ದು ಯಾರು, ಅಥವಾ ಅವಳನ್ನ ಯಾರಾದರೂ ಕೊಲೆ ಮಾಡಿಸಿದ್ರೆ ಮಾಡಿಸಿದ್ದು ಯಾರು ಅನ್ನೋದಕ್ಕೆಲ್ಲ ಉತ್ತರ ಸಿಗ್ತಾ ಹೋಗುತ್ತೆ. ನೋಡು ಪುಟ, ಹೆದರ್ಕೋಬೇಡ, ನಾನು ನಿನಗೆ ಹೊಡೆಯೋದಿಲ್ಲ. ನನಗೆ ನಿನ್ನ ತಾಯಿ ಬಗ್ಗೆ ಕೆಲವು ಇನ್ಫಾರ್ಮೇಶನ್ ಬೇಕಾಗಿತ್ತು, ಅದಕ್ಕೆ ಕೇಳೋದಕ್ಕೆ ಬಂದಿದ್ದೆ. ನಿಮ್ಮ ತಾಯಿಯವರು ಮನೆ ಬಿಟ್ಟು ಹೋದ್ರಲ್ಲ, ಅವತ್ತು ನಿಮ್ಮ ಮನೇಲಿ ಏನೇನು ನಡೀತು? ಇಲ್ಲಮ್ಮ, ನಾನು ಹೋಗಲ್ಲ. ವಿಶಾಲ್, ನೀವು ಸ್ಕೂಲ್ ಮುಗಿಸ್ಕೊಂಡು ಡ್ರಾಯಿಂಗ್ ಕ್ಲಾಸ್ಗೆ ಹೋಗು. ಸಂಜೆ ನಾನು ಬಂದು ಪಿಕ್ ಮಾಡ್ತೀನಿ. ಇಲ್ಲಮ್ಮ, ಡ್ರಾಯಿಂಗ್ ಕ್ಲಾಸ್ಗೆ ಹೋಗಕ್ ನನ್ಗೆ ಇಷ್ಟ ಇಲ್ಲ. ವಿಶಾಲ್, ಯಾಕಪ್ಪ ಹೀಗೆ ಹೇಳ್ತೀಯಾ? ನೀನ್ ಡ್ರಾಯಿಂಗ್ ಚೆನ್ನಾಗಿ ಮಾಡ್ತೀಯ ಕಣೋ. ಇಲ್ಲಮ್ಮ, ಸ್ಕೂಲಲ್ಲೂ ಡ್ರಾಯಿಂಗ್ ಮಾಡ್ಬೇಕು ಮತ್ತೆ ಡ್ರಾಯಿಂಗ್ ಕ್ಲಾಸ್ಗೆ ಹೋಗ್ಬೇಕಂದ್ರೆ ಆಗಲ್ಲ. ವಿಶಾಲ್, ನೀನ್ ಒಳ್ಳೆ ಹುಡುಗ ಅಲ್ವಾ? ಈ ರೀತಿಯಲ್ಲಿ ಹಠ ಮಾಡ್ಬಾರ್ದು. ನೋಡು, ನೀನ್ ಸಂಜೆ ಬರೋ ಅಷ್ಟರಲ್ಲಿ ನಿನ್ ಫೇವ್ರೆಟ್ ಗುಲಾಬ್ ಜಾಮೂನ್ ಮಾಡಿಟ್ಟಿರ್ತೀನಿ, ಸರಿನಾ? ಹೋಗಮ್ಮ, ನೀನ್ ಯಾವಾಗ್ಲೂ ಹೀಗೆ ಹೇಳ್ತೀಯ. ತರ್ಲೆ ನಡಿ. ನಾನು ಡ್ರಾಯಿಂಗ್ ಕ್ಲಾಸ್ಗೆ ಹೋಗಲ್ಲ ಅಂತ ಇದ್ರು. ಅಮ್ಮ ಫೋರ್ಸ್ ಮಾಡಿ ನೀನ್ ಹೋಗ್ಲೇಬೇಕು ಅಂತ ಇದ್ರು. ಓಕೆ, ನೋಡು ಪುಟ, ನಿಮ್ಮ ಡ್ಯಾಡಿ ಮಮ್ಮಿ ನಡುವೆ ಏನಾದರೂ ಆಗಾಗ ಜಗಳ ನಡೀತಿತ್ತ? ಮಮ್ಮಿ ಯಾವಾಗ್ಲೂ ಡ್ಯಾಡಿ ಜೊತೆ ಜಗಳ ಆಡ್ತಾನೆ ಇದ್ರು. ಆವಾಗ ಡ್ಯಾಡಿ ಬೇಜಾರಾಗಿ ಕಾಲೇಜ್ಗೆ ಹೋಗ್ತಾ ಇದ್ರು. ಆಗ್ಲೂ ಜಗಳ ನಿಲ್ಲಿಸ್ತಾನೆ ಇರ್ಲಿಲ್ಲ. ಯೂಶಲಿ ಯಾವ ವಿಷಯಕ್ಕೆ ಜಗಳ ಆಗ್ತಾ ಇತ್ತು? ಮೊಬೈಲ್ ವಿಷಯಕ್ಕೆ. ಮೊಬೈಲ್ ವಿಷಯ ಅಂದ್ರೆ ಏನು ಅಂತ ಡೀಟೇಲ್ ಆಗಿ ಹೇಳ್ತೀಯಾ? ನನಗೆ ಗೊತ್ತಿಲ್ಲ ಅಂಕಲ್. ಓಕೆ, ಥ್ಯಾಂಕ್ ಯು ಪುಟ. ನಿಮ್ಮ ಹೆಂಡತಿ ನಿಮ್ಮ ಮೇಲೆ ಯಾಕಿಷ್ಟು ಬೇಜಾರಾಗಿದ್ರು? ನಾನೇನು ಮಾತಾಡಿದ್ರು ಅವಳಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಅವರಿಗೆ ಬೇಜಾರಾಗೋ ಹಾಗೆ ನೀವೇನೇನು ಮಾತಾಡ್ತಿದ್ರಿ ಅಂತ. ಮಿಸ್ಟರ್ ರಾಜೀವ್, ಇಷ್ಟು ದಿನ ನಿಮ್ಮ ಹೆಂಡತಿ ಬಗ್ಗೆ ನೀವು ಏನೇನು ಹೇಳಿದಿರೋ ಅದರಲ್ಲಿ ಒಂದು ವಿಷಯ 100% ಸತ್ಯ ಇದೆ. ಅದು ಏನು ಅಂದರೆ, ನಿಮ್ಮ ಹೆಂಡತಿಗೆ ಯಾರ ಜೊತೆನೂ ಅಫೇರ್ ಇಲ್ಲ. ಅದು ಸರಿ, ನಿಮ್ಮ ಹೆಂಡತಿ ಜೂನ್ 6ನೇ ತಾರೀಕು ಯಾರ ಜೊತೆನೂ ಅಫೇರ್ ಇಲ್ಲ ಅಂದ್ರೂ ಲೆಟ್ರ್ ಬರೆದಿಟ್ಟು ಯಾಕೆ ಹೋದ್ರು? ನಿಮ್ಮ ಹೆಂಡತಿಗೆ ನಿಮ್ಮ ಮೇಲೆ ಅನುಮಾನ ಇತ್ತು, ನಿಮಗೂ ನಿಮ್ಮ ಸ್ಟೂಡೆಂಟ್ಸಿಗೂ ಅಫೇರ್ ಇದೆ ಅಂತ. ನೀವು ನಿಮ್ಮ ಹೆಂಡತಿ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ರೋ ಆ ನಂಬಿಕೆ ನಿಮ್ಮ ಮೇಲೆ ಅವರಿಗೆ ಇರಲಿಲ್ಲ. ನೀವು ಯಾವ ಯಾವ ಸ್ಟೂಡೆಂಟ್ಸ್ ಜೊತೆ ಕಾಂಟ್ಯಾಕ್ಟಲ್ಲಿದ್ದರೋ ನಿಮ್ಮ ಹೆಂಡತಿ ಅವರಿಗೆಲ್ಲ ಕಾಲ್ ಮಾಡಿ ಎನ್ಕ್ವೈರಿ ಮಾಡ್ತಾ ಇದ್ರು. ಆ ಕಾಲ್ ಲಿಸ್ಟ್ನ ನಾನು ಈಗಾಗಲೇ ತೆಗೆಸಿದ್ದೀನಿ. ತಾವು ತುಂಬ ಒಳ್ಳೆ ಲೆಕ್ಚರರ್ ಅಂತ ಸ್ಟೂಡೆಂಟ್ಗಳು ಕೆಲವು ವಿಷಯಗಳನ್ನು ಶೇರ್ ಮಾಡ್ಕೋತಾರೆ. ಹಾಗಂತ ಪರ್ಸ್ನಲ್ ಯಾಕೆ? ಈ ಮೆಸೇಜ್ಗಳ ವಿಷಯಕ್ಕೆ ಯಾವಾಗಲೂ ಅವಳು ನನ್ನ ಮೇಲೆ ಅನುಮಾನ ಪಡ್ತಾಳೆ. ಸುಮ್ಮನೆ ಜಗಳ ಮಾಡ್ತಾ ಇದ್ಲು. ಅವ್ರಗಳ ಜೊತೆ ನಿನ್ನ ಅಫೇರ್ ಇದೆ ಅಂತ ಬಾಯಿಗೆ ಬಂದಾಗ ಬೈತಾ ಇದ್ಲು. ರಾತ್ರಿ ನಾನು ನಿದ್ದೆ ಬಂದಮೇಲೆ ನನ್ನ ಮೊಬೈಲ್ಗೆ ಯಾರ್ಯಾರು ಕಾಲ್ ಬಂದಿತ್ತು, ಯಾವ್ಯಾವ ಮೆಸೇಜ್ ಬಂದಿತ್ತು ಅಂತ ಚೆಕ್ ಮಾಡೋ.
ಆಮೇಲೆ ಆ ನಂಬರ್ಗಳಿಗೆ ಫೋನ್ ಮಾಡಿ ಅದು ಹುಡುಗನ ಹುಡುಗಿನ ಅಂತ ತಿಳ್ಕೊಳ್ಳೋದು. ಹಲೋ, ಹಲೋ, ಅವಳು ನೆಮ್ಮದಿನ ಹಾಳು ಮಾಡಿಕೊಂಡು ನನ್ನ ನೆಮ್ಮದಿನ ಹಾಳು ಮಾಡಿಬಿಟ್ರು ಸರ್. ನನ್ನ ಜೀವನನೇ ನರಕ ಮಾಡಿಬಿಟ್ರು. ಸಾಕ್ಷಿಗಳನ್ನ ಕಲೆ ಹಾಕಿದ ಪೊಲೀಸ್ನವ್ರಿಗೆ ರಾಜೀವ್ ಮೇಲಿನ ಅನುಮಾನ ಬಲವಾಗಿ ಅವನನ್ನ ಮತ್ತೆ ಕರೆಸಿ ವಿಚಾರಣೆ ಮಾಡ್ತಾರೆ. ಅಲ್ಲಿ ಪೊಲೀಸ್ನವರು ಅವ್ರಿಗೆ ಗೊತ್ತಾದ ಸತ್ಯನ ರಾಜೀವ್ಗೆ ಹೇಳ್ತಾರೆ. ಅದೇನಂದ್ರೆ ರಾಜೀವ್ ಹೆಂಡತಿ ಪ್ರಿಯಾ ಯಾರ ಜೊತೆನೂ ಓಡ್ ಹೋಗಿಲ್ಲ ಅನ್ನೋದು. ಅದರ ಜೊತೆ ಪೊಲೀಸ್ನವರು ಮತ್ತೊಂದು ಸತ್ಯ ಹೇಳ್ತಾರೆ. ಆ ಸತ್ಯ ಹೊರಗೆ ಬರೋ ವೇಳೆಗೆ ಪೊಲೀಸ್ನವರು ಈ ಕೇಸ್ನಲ್ಲಿ ಗೆಲುವಿಗೆ ತುಂಬಾ ಹತ್ರದಲ್ಲಿ ಬಂದು ನಿಂತಿರ್ತಾರೆ. ಇಷ್ಟೆಲ್ಲ ಆದಮೇಲೂ ನಾನು ಅವಳ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ ಸರ್, ನನ್ನ ಮೇಲೆ ಅನುಮಾನ ಪಡಬೇಡ, ನಾನು ಯಾರ ಜೊತೆನೂ ಅಫೇರ್ ಇಟ್ಕೊಂಡಿಲ್ಲ ಅಂತ. ನಾವು ಮೊದಲು ಹೇಗೆ ಸಂತೋಷವಾಗಿದ್ವೋ ಹಾಗೆ ಸಂತೋಷವಾಗಿರೋಣ ಅಂತ ಕೇಳ್ಕೊಂಡೆ. ಆದರೆ ಅವಳು ಅರ್ಥನೇ ಮಾಡ್ಕೊಳ್ಳಿಲ್ಲ. ಸುಪಾರಿ ಯಾರಿಗೆ ಕೊಟ್ಟಿದ್ರಿ ಸರ್? ಏನು ಹೇಳ್ತಾ ಇದ್ದೀರಾ? ನಿಮ್ಮ ಹೆಂಡ್ತಿನ ಕೊಲ್ಲೋದಕ್ಕೆ ಯಾರನ್ನು ಕಳಿಸಿದ್ರಿ? ನಿಜವಾಗ್ಲೂ ನಾ ಯಾರನ್ನು ಕಳಿಸಿಲ್ಲ. ನಾನು ನನ್ನ ಹೆಂಡ್ತಿನ ತುಂಬ ಪ್ರೀತಿಸ್ತಾ ಇದ್ದೆ. ಅವಳಿಗೆ ಯಾರ್ದೋ ಜೊತೆ ಅಫೇರ್ ಇದೆ ಅಂತ ನೀವು ಹೇಳಿದ್ರು ನಾನು ಅದನ್ನ ನಂಬಲ್ಲ. ನಿಮ್ ಹೆಂಡತಿಗೆ ಯಾರ ಜೊತೆಗೂ ಅಫೇರ್ ಇರಲಿಲ್ಲ, ಅವರು ನಿಮಗೆ ಮೋಸ ಮಾಡಲಿಲ್ಲ, ಆದ್ರೆ ನೀವು ಅವರಿಗೆ ಮೋಸ ಮಾಡಿದ್ರಿ. ಇಲ್ಲ ಸರ್, ನಾನು ಅವಳಿಗೆ ಮೋಸ ಮಾಡಿಲ್ಲ. ಪಂಕಜ್ ಅನ್ನೋನಿಗೆ ನಿಮ್ಮ ಹೆಂಡತಿನ ಸಾಯಿಸೋದಕ್ಕೆ ನೀವು ಸುಪಾರಿ ಕೊಟ್ಟಿದ್ದೀರಾ. ಪಂಕಜ? ಯಾವ ಪಂಕಜ್ ಸರ್? ಯಾವ ಪಂಕಜ? ನಿಮ್ಮ ಹಳೇ ಕಾಲೇಜಿನ ಹಳೇ ಸ್ಟೂಡೆಂಟ್. ಪಂಕಜ್ ನಮ್ಮ ಕಾಲೇಜ್ ಸ್ಟೂಡೆಂಟ್. ಅವನು ರಾಜೀವ್ ಜೊತೆ ಟಚ್ಚಲ್ಲಿದ್ದ? ಹೌದು ಸರ್, ಇದ್ರು. ರಾಜೀವ್ ಸರ್ ಕಂಡ್ರೆ ಎಲ್ರಿಗೂ ತುಂಬ ಇಷ್ಟ ಆಗ್ತಿತ್ತು. ಅವ್ರು ಎಲ್ರ ಜೊತೆ ಫ್ರೀ ಆಗಿದ್ರು. ಹಾಗಾದ್ರೆ ಪಂಕಜ್ ರಾಜೀವ್ ಅವರಿಗೆ ತುಂಬ ಕ್ಲೋಸ್ ಆಗಿರ್ಬೋದಲ್ವಾ? ಸರ್, ಪಂಕಜ್ ಕಾಲೇಜ್ ಸ್ಟೂಡೆಂಟ್, ಆದರೆ ಅವನು ಇರೋದು ವ್ಯವಹಾರ ಮಾಡೋದೆಲ್ಲ ಥರ್ಡ್ ಕ್ಲಾಸ್ಗಳ ಜೊತೆ. ಆದರೂ ಅಂಥವನ ಜೊತೆ ಪ್ರೊಫೆಸರ್ ರಾಜೀವ್ ಅವರು ರೆಗ್ಯುಲರ್ ಆಗಿ ಯಾಕೆ ಕಾಂಟ್ಯಾಕ್ಟಲ್ಲಿದ್ದರು? ಸರ್, ನಮ್ಗೆ ಸಿಕ್ಕಿರೋ ಕಾಲ್ ರೆಕಾರ್ಡ್ ಪ್ರಕಾರ ಜೂನ್ 6ನೇ ತಾರೀಕು ಪಂಕಜ್ ರಾಜೀವ್ ಇರೋ ಸ್ಥಳದಲ್ಲೇ ಇದ್ದಾನೆ. ಆದರೆ ಆ ಟೈಮಲ್ಲಿ ಪ್ರಿಯೋರ್ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಹಾಗಾದರೆ ಪ್ರೊಫೆಸರ್ ರಾಜೀವ್ ನಮ್ಮ ಹತ್ರ ಸುಳ್ಳು ಹೇಳಿದ್ದಾರೆ. ಅವತ್ತು ನಿಮ್ಮ ಹೆಂಡತಿನ ಸಾಯಿಸೋದಕ್ಕೆ ಕಳಿಸಿರೋ ವ್ಯಕ್ತಿನೇ ಪಂಕಜ್. ನಿನ್ನ ಹೆಂಡತಿ ಅವನ ಜೊತೆಗೆ ಎಲ್ಲಿಗೆ ಹೋದ್ಲು ಅನ್ನೋ ವಿಷಯನ ನೀನೇ ಬಾಯಿ ಬಿಡ್ತೀಯೋ ಅಥವಾ ಪಂಕಜನ್ನ ಕರೆಸಿ ನಾನೇ ಬಾಯಿ ಬಿಡಿಸ್ಲೋ? ಏನಿಬ್ರು ಮುಖ ಮುಖ ನೋಡ್ತಾ ಇದ್ದೀರಾ? ಆಶ್ಚರ್ಯ ಆಗ್ತಾ ಇದೆಯಾ? ಇಬ್ಬರಲ್ಲಿ ಯಾರು ಸತ್ಯ ಹೇಳ್ತೀರಾ? ಸರ್, ನೀವೇನು ಯೋಚನೆ ಮಾಡಬೇಡಿ, ಪಾರ್ಟಿ ಯಾರು ಅಂತ ಹೇಳಿ ಮುಂದಿನ ನಾನು ಪಂಕಜ್, ಈ ಕೆಲಸನ ತುಂಬ ಹುಷಾರಾಗಿ ಮಾಡಬೇಕು. ಚೂರು ಹೆಚ್ಚು ಕಡಿಮೆ ಆದರೂ ನಮ್ಮಿಬ್ಬರು ಕುಟ್ಟಿಗೆ ನಾನು ಅವಳ ಹತ್ರ ಕಾಂಪ್ರಮೈಸ್ ಆಗಿರೋ ಥರ ನಾಟಕ ಆಡಿದ್ದೀನಿ. ಅವಳನ್ನ ನಾನು ಅನ್ನಪೂರ್ಣ ಹೋಟ್ಲಿಗೆ ಕರ್ಕೊಂಡು ಬರ್ತೀನಿ. ನೀನು ಅಲ್ಲಿಗೆ ಬಂದು ಅವಳು ನಾನು ನೋಡ್ತಾ ತನ್ನ ಹೆಂಡತಿಯ ಅತಿಯಾದ ಅನುಮಾನ ಮತ್ತು ಹಿಂಸೆಗೆ ಒಳಪಟ್ಟ ರಾಜೀವ್ ಆಕೆಯ ಕೊಲೆಗೆ ತಾನೇ ಸುಪಾರಿ ಕೊಡ್ತಾನೆ. ಅದಕ್ಕೆ ಆತ ಬಳಸ್ಕೊಂಡಿದ್ದು ತನ್ನ ಹಳೆಯ ಕಾಲೇಜಿನ ವಿದ್ಯಾರ್ಥಿ ಪಂಕಜ್ನ. ತಮ್ಮ ಪ್ಲಾನ್ ಪ್ರಕಾರ ಆಕೆನ ಕೊಲೆನೂ ಮಾಡ್ತಾನೆ. ನಿಮ್ಮ ಹೆಂಡತಿ ಪ್ರಿಯಾ ಪಂಕಜ್ ಕರೆದ ತಕ್ಷಣ ಯಾಕೆ ಹೋದ್ಲು? ಹಲೋ ಪ್ರಿಯಾ, ಒಂದು ಹೊಸ ಮನೆ ನೋಡಿದ್ದೀನಿ.
ನೀನು ಬಂದು ನೋಡ್ತೀಯಾ? ಲಾಸ್ಟ್ ಟೈಮ್ ತೋರ್ಸಿದ್ಯಲ್ಲ ಆ ಥರ ಇಲ್ಲ ತಾನೆ? ಖಂಡಿತ ಇಲ್ಲ ಪ್ರಿಯಾ, ತುಂಬಾ ಚೆನ್ನಾಗಿದೆ. ನೀನೊಂದ್ಸಲ ಬಂದು ನೋಡು. ಸರಿ, ಎಲ್ಲಿಗೆ ಬರಬೇಕು? ಪಂಕಜ್ ಅಂತ ನನ್ನ ಸ್ಟೂಡೆಂಟ್ನ ಕಳಿಸ್ತೀನಿ. ನಾಗರಬಾವಿ ಸರ್ಕಲ್ಗೆ ಅವನ ಜೊತೆ ಬಂದು. ಸರಿ, ಬರ್ತೀನಿ. ಬಾಯ್. ರಾಜೀವ್ ಹೇಳಿದ್ದು ನಾಗರಬಾವಿ ಸರ್ಕಲ್ ಹತ್ರ. ನೀವು ನೋಡಿದ್ರೆ ಬೇರೆ ಕಡೆ ಹೋಗ್ತಾ ಇದ್ದೀರಾ? ಮೇಡಮ್, ರೋಡ್ ಬ್ಲಾಕ್ ಆಗಿದೆ, ಅದಕ್ಕೆ ಈ ರೋಡಲ್ಲಿ ಹೋಗ್ತಾ ಇದ್ದೀನಿ. ಸರಿ. ನೋಡಿ, ನೀವು ರಾಂಗ್ ರೂಟಲ್ಲಿ ಹೋಗ್ತಾ ಇದ್ದೀರಾ ಅನ್ಸುತ್ತೆ. ನಮ್ಮನೆಯಿಂದ ನಾಗರಬಾವಿ ಇಷ್ಟೊಂದು ದೂರ ಇಲ್ಲ. ನಿಮ್ಗೆ ಹೇಳ್ತಾ ಇರೋದು ಕೇಳಿಸ್ತಾ ಇದ್ಯಾ? ನಾನು ಈ ಮಾತಾಡ್ತಾ ಇರೋದು. ನಿಮ್ಗೆ ಹೇಳ್ತಾ ಇರೋದು ನಾನು. ಬಾಯಿ ಮುಚ್ಕೊಂಡು ಕುತ್ಕೊಂಡ್ರೆ ಸರಿ. ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ನನಗೆ ಗೊತ್ತು ಚೆನ್ನಾಗಿ. ಇನ್ನು ಆ ಲೆಟ್ರು ನಿನ್ನ ಹೆಂಡತಿ ಕೈಲಿ ಆ ಲೆಟ್ರನ್ನ ಹೇಗೆ ಬರೆಸ್ದೆ? ಆದರೆ ಇನ್ನೂ ಒಂಚೂರು ಡೀಟೇಲ್ಸ್ ಬೇಕಿತ್ತು. ಲೈಕ್ ಯಾಕೆ ನೀನು ಇಷ್ಟು ಚೆನ್ನಾಗಿ ಬರೀತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ನೀನು ಇಷ್ಟು ಚೆನ್ನಾಗಿ ಬರೆದಿರೋದನ್ನು ನೋಡಿದ ಮೇಲೆ ನಾನೊಂದು ಡಿಸೈಡ್ ಮಾಡಿದೆ. ಈ ಕ್ರೆಡಿಟ್ ನಿನಗೆ ಸಿಗ್ತದೆ. ಸೊ ನಿನ್ನ ಹೆಸರು ಬರೆದು ಸೈನ್ ಮಾಡು. ಸರಿ.
ಕಾಲೇಜ್ನಲ್ಲಿ ಒಂದು ನಾಟಕ ಮಾಡಿಸ್ತಾ ಇದ್ದೆ. ಅದಕ್ಕೊಂದು ಲೆಟ್ರ್ ಬೇಕಾಗಿತ್ತು. ಯಾವ ನಾಟಕ ರೀ? ನಿಮ್ಮ ಹೆಂಡತಿ ಜೀವನನ ಮುಗಿಸೋ ನಾಟಕನಾ? ಏನು ಮಾಡಲಿ ಸರ್, ನನಗೆ ಬೇರೆ ದಾರಿನೇ ಇರಲಿಲ್ಲ. ಅವಳ ಅನುಮಾನ ಅನ್ನೋ ಟಾರ್ಚರ್ ನನಗೆ ಸಾಕಾಗಿ ಹೋಗಿತ್ತು. ನಾನು ಯಾವ ತಪ್ಪು ಮಾಡದೇ ಇದ್ರು ಪ್ರತಿ ದಿವಸ ಚುಚ್ಚು ಮಾತುಗಳಿಂದ ನನ್ನನ್ನು ಕೊಲ್ತಾ ಇದ್ದೀನಿ. ಪಂಕಜ್, ನಿಮ್ಮ ಪ್ರೊಫೆಸರ್ ಏನು ಹೇಳಿದ್ರು ನೀನು ಮಾಡ್ಬಿಟ್ಟು ಅದನ್ನ ಮಾಡೋದಕ್ಕೆ ಎಷ್ಟು ದುಡ್ಡು ತಗೊಂಡೆ? ಇದಕ್ಕೆ ನಿನಗೇನು ಬೇಕು ಅಂತ ಕೇಳು. ಹುಡುಗರು ಬರ್ತಾರೆ, ಜೊತೆಗೆ ತುಂಬ ರಿಸ್ಕ್ ಇರೋ ಕೆಲಸ. 5 ಲಕ್ಷ ರೂಪಾಯಿ ಕೊಡ್ತೀನಿ. ಓಕೆ ಸರ್. ನಾಚಿಕೆ ಆಗ್ಬೇಕು. ಸಮಾಜದಲ್ಲಿ ಒಬ್ಬ ಒಳ್ಳೆ ಪ್ರೊಫೆಸರ್ ಆಗಿ ಈ ರೀತಿ ನಡ್ಕೊಳ್ಳೋದು ಮಹಾ ಅಪರಾಧ. ಅಪರಾಧ ಮಾಡಿರೋರು ಯಾರನ್ನೂ ಕಾನೂನು ಕಣ್ಣಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಹೆಂಡತಿ ಅನುಮಾನ ಪಟ್ಲು ಅಂತ ಅಂದ್ಬಿಟ್ಟು ಆಕೆನ ಕೊಲೆ ಮಾಡಿಸಿ ಆತ ಸಾಧನೆ ಮಾಡಿರೋದಾದ್ರು ಏನು? ಒಂದ್ಸತಿ ಅನುಮಾನದ ಹುಳ ತಲೆ ಒಳಗಡೆ ಹೊಂಟೋಗ್ಬಿಟ್ರೆ ಆ ಅನುಮಾನನ ಉಪಾಯದಿಂದ ಹೊರಗಡೆ ತೆಗಿಬೇಕೇ ಹೊರತು ಹಾಗಂತ ಅವಳನ್ನ ಕೊಲೆನೇ ಮಾಡ್ಲಿಕ್ಕಾಗುತ್ತಾ? ಅವನೆಂತ ಕ್ರಿಮಿನಲ್ ನನ್ನ ಮಗ ಇರ್ಬೇಕು ಸರ್. ಅವನ್ನ ಸುಮ್ಮನೆ ಬಿಡಬಾರ್ದು, ಜೀವನ ಪೂರ್ತಿ ಜೈಲಲ್ಲೇ ಕೊಲೆಯಾಗಿ ಮಾಡಬೇಕು. ಆಗ್ಲೇ ಇಂಥವ್ರಿಗೆ ಬುದ್ಧಿ ಬರೋದು, ಕೊಲೆಯಾದ ಹುಡುಗಿ ಆತ್ಮಕ್ಕೆ ಶಾಂತಿ ಸಿಗೋದು. ತಾನೇ ಹೆಂಡ್ತಿನ ಕೊಲೆ ಮಾಡಿ ಹೆಂಡ್ತಿ ಬೇರೆ ಜೊತೆ ಓಡೋಗಿದ್ದಾಳೆ ಅಂತ ಕತೆ ಕಟ್ಟಿ ನಮ್ಸಕ್ಕೆ ಪ್ರಯತ್ನ ಪಟ್ಟ. ಒಂದು ಸಣ್ಣ ಅನುಮಾನ ಒಂದು ಜೀವನ ಬಲಿ ತೆಗೆದುಕೊಳ್ಳೋದ್ರ ಜೊತೆ ಒಂದು ಸಂಸಾರನ ಛಿದ್ರ ಮಾಡಬೇಕು. ಮನುಷ್ಯನಿಗೆ ತಾಳ್ಮೆ ವಿವೇಚನೆ ಇಲ್ಲದೆ ಹೋದ್ರೆ ಹೇಗೆ ಅದು ಅವನನ್ನೇ ನಾಶ ಮಾಡುತ್ತೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಶುಭರಾತ್ರಿ.